ಸ್ವತಃ ಶಾಸಕರೇ ಕೂಡ ಕೆಲವರೆಲ್ಲ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ, ಬಹಿರಂಗವಾಗಿ ಮಾಡ್ತಾ ಇದ್ದಾರೆ. ಈ ಕಡೆ ಸಿದ್ದರಾಮಯ್ಯ ಅವರು ಮುಂದುವರಿಬೇಕು ಅನ್ನುವಂತ ಆಗ್ರಹಗಳು ಕೂಡ ಮಗದೊಂದ್ ಕಡೆ ವ್ಯಕ್ತ ಆಗ್ತಿದೆ. ಅದು ಡೇ ಒನ್ನಿಂದ ಇದೆ ಇವತ್ತಿಗೆಲ್ಲ. ಯಾವಾಗ ನಮ್ಮ ಹೊಸ ಸರ್ಕಾರ ಬಂತು ಅವಾಗಿಂದಲೂ ಕೂಡ ಅವರವರು ಮುಖ್ಯಮಂತ್ರಿ ಆಗ್ಬೇಕಂತ, ಸಿ ಎಂ ಅವ್ರು ಮುಂದುವರಿಬೇಕು, ಶಿವಕುಮಾರ್ ಆಗ್ಬೇಕಂತ ಕೂಗು ಇವತ್ತಿಂದಲ್ಲ, ಹಳೆ ಕೂಗಿದು. ಸೊ ಹೀಗಾಗಿ ನಮ್ಮ ವ್ಯಾಪ್ತಿಯಲ್ಲಿ ಅದಕ್ಕೆ ಉತ್ತರ ಕೊಡಲಿಕ್ಕೆ ಭಾಳ ಕಷ್ಟದ ಕೆಲಸ. ಸರ್, ರಾಜಣ್ಣ ಅವ್ರು ಹೇಳ್ತಿದ್ದಾರೆ ನವೆಂಬರ್ ಕ್ರಾಂತಿ ಅನ್ನೋದನ್ನ ಅಕ್ಟೋಬರ್ ಸೆಪ್ಟೆಂಬರ್ ಈ ರೀತಿ ಕ್ರಾಂತಿಗಳು ತಿಂಗಳು ಆಗ್ತಿದ್ರು. ನವೆಂಬರ್ ಕ್ರಾಂತಿ ಆಗುತ್ತಾ? ಯಾವ ರೀತಿ ಕ್ರಾಂತಿ ಆಗುತ್ತೆ ನೋಡಿ, ನಮ್ಮ ಪಕ್ಷದಲ್ಲಿ ಶಾಸಕರಿದ್ದಾರೆ, ಅದ್ರ ಮೇಲೆ ಹೈಕಮಾಂಡ್ ಇದೆ, ಮುಖ್ಯಮಂತ್ರಿ ಇದ್ದಾರೆ, ಅಧ್ಯಕ್ಷ ಇದ್ದಾರೆ. ಸೊ ನಮ್ಮ ಪಕ್ಷದಲ್ಲಿ ಕ್ರಾಂತಿ ಆಗುವಂಥ ಪ್ರಶ್ನೆ ಉದ್ಭವಿಸೋದಿಲ್ಲ. ಸರ್, ಒಂದು ಬಹಳ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಶಾಸಕರಿಗಿಂತಲೂ ಹೈಕಮಾಂಡು ನಮಗೆ ಬೆನ್ನೆಲುಬಾಗಿ ನಿಂತಿದೆ, ಆಶೀರ್ವಾದ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಿದ್ದಾರೆ. ಈ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಅಷ್ಟೇ, ಶಾಸಕರ ಅಭಿಪ್ರಾಯವನ್ನು ಬಹಳ ಮುಖ್ಯ ಅನ್ನುವಂಥ ಮಾತು ಹೇಳ್ತಿದ್ದಾರೆ. ಎರಡೂ ಮುಖ್ಯ ಇದೆ, ಅದು ಎರಡೂ ಅದು ಮುಖ್ಯ. ಹೈಕಮಾಂಡು ಬೇಕು, ಶಾಸಕರು ಬೇಕಾಗ್ತಾರೆ. ಯಾಕೆಂದರೆ ಎಲ್ಲರೂ ತೊಗೊಂಡು ಜೊತೆಗೂಡಿ ಅಂತ ಅದು ಪ್ರಶ್ನೆ, ಅದು ಸಪ್ರೇಟ್ ಮಾಡಲಿಕ್ಕಾಗಲ್ಲ. ಎರಡೂ ಒಂದೇ, ಅದು ಹೈಕಮಾಂಡ್ ಅಂದ್ರೆ ಒಂದೇ, ಶಾಸಕರಂದು ಎರಡು ಕನೆಕ್ಟ್ ಇದೆ, ಅದಕ್ಕೆ ಒಂದಕ್ಕೊಂದು ಸಂಬಂಧ ಇದೆ ಅದಕ್ಕೆ. ಸರ್, ಒಂದು ಈಗ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಂ ಬಿ ಪಾಟೀಲ್ ಅವರು ಒಂದು ಮಾತು ಹೇಳಿದ್ರು, ನಾಯಕತ್ವ ವಹಿಸ್ಕೊಳ್ಳೋದಕ್ಕೆ ಈಗ ಎಲ್ಲರೂ ಸಮರ್ಥರಿದ್ದಾರೆ, ಪರಮೇಶ್ವರ್ ಇದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ, ಎಲ್ಲರೂ ಸಮರ್ಥರಿದ್ದಾರೆ ಅಂತ. ನೀವು ಕೂಡ 28 ಕ್ಲೈಮ್ ಮಾಡ್ಕೊಳ್ತೀವಿ ಅನ್ನುವಂಥ ಮಾತು ಹೇಳಿದ್ರ. ಸಂದರ್ಭ ಏನಾದರೂ ಬದಲಾದ್ರೆ ನೀವು ಅಂತ ಸಂದರ್ಭದಲ್ಲಿ ನೀವು ರೆಡಿಯಾಗಿರ್ತೀರ, ಸಿದ್ಧರಾಗಿರ್ತೀರ ಮಾನಸಿಕವಾಗಿ? ನೋಡಿ, ಅಂಥ ಸಂದರ್ಭ ಯಾವುದೋ ಬರೋಲ್ಲ, ಸಿದ್ಧರಾಗೋ ಪ್ರಶ್ನೆ ಬರೋದಿಲ್ಲ, ಅಂಥ ಸಂದರ್ಭಕ್ಕೆ ಬರೋಲ್ಲ. ಈಗಿದ್ದಾರೆ, ಗಟ್ಟಿಯಾಗಿದ್ದಾರೆ, ಒಳ್ಳೆಯ ಸರ್ಕಾರ ಇದೆ, ನಡೀತಾ ಇದೆ. ಸೊ ಹೀಗಾಗಿ ಅಂಥ ಚರ್ಚೆ ಮಾಡೋದು ಅನಾವಶ್ಯಕ. ಅಂದ್ರೆ ಸಿದ್ದರಾಮಯ್ಯರು 5 ವರ್ಷ ಇದ್ದೇ ಇರ್ತಾರೆ ಅನ್ನುವಂತ ನೀವು ಹೇಳ್ತಿರೋದು? ಖಂಡಿತವಾಗಿ ಇದ್ದೇ ಇರ್ತಾರೆ, ಅದನ್ನ ಪ್ರಶ್ನೆ ಎಲ್ಲ ಚರ್ಚೆ ಮಾಡೋದು ಅನಾವಶ್ಯಕ ಈಗ. ಸೊ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಪದೇ ಡೆಲ್ಲಿಗೆ ಹೋಗ್ತಾರೆ, ನನಗೆ ಸಿಎಂ ಸ್ಥಾನ ಸಿಗಲೇಬೇಕು ಅನ್ನುವಂಥ ನಿಟ್ಟಲ್ಲಿ ಬಹಿರಂಗವಾಗಿ ಕೂಡ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನ ವ್ಯಕ್ತಪಡಿಸಿದ್ದಾರೆ. ತಪ್ಪೇನಿಲ್ಲ, ಶಿವಕುಮಾರ್ ಅವ್ರು ಕೇಳಿದ್ರೆ ತಪ್ಪೇನಿಲ್ಲ, ಕೇಳ್ತಾರೆ, ಕ್ಲೇಮ್ ಮಾಡ್ತಾರೆ. ಹೈಕಮಾಂಡ್ ಮುಂದೆ ಹೇಳಿರ್ಬೋದು ಅವರು ನನ್ನ ಮಾಡಂತ, ಅದ್ರಲ್ಲಿ ತಪ್ಪೇನಿಲ್ಲ. ಯಾಕಂದ್ರೆ ಅವರು ಕೂಡ ಚುನಾವಣೆಯಲ್ಲಿ ಸಾಕಷ್ಟು ತಮ್ಮದೇ ಅಂತ ಭಾಗವಹಿಸಿದ್ದಾರೆ, ಚುನಾವಣೆಯಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಹೀಗಾಗಿ ಅದರಲ್ಲಿ ಕ್ಲೇಮ್ ಮಾಡೋಕ್ಕೂ ತಪ್ಪಂತ ಹೇಳಲಿಕ್ಕಾಗೋದು. ಈಗ ಬೇರೆ ರಾಜ್ಯಗಳಲ್ಲೂ ಕೂಡ ಹೈಕಮಾಂಡ್ ಸಿಎಂ ಸ್ಥಾನ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಸ್ಪಷ್ಟ ನಿರ್ಧಾರ ತೆಗೆದುಕೊಂಡಿರುವಂಥದ್ದು ನಿದರ್ಶನ ಇದೆ. ಕರ್ನಾಟಕದ ಮಟ್ಟಿಗೆ ನಾಯಕತ್ವ ಬದಲಾವಣೆ ಅನ್ನುವಂಥದ್ದು ಅಷ್ಟು ಸುಲಭ ಸಾಧ್ಯ ಇದೆಯಾ ಅಂತ ನೋಡಿ, ನಾನು ಹೇಳಿದ್ರಲ್ಲ, ಈಗ ನಮ್ಮ ಮುಂದೆ ಯಾವುದು ಕಾಣ್ತಾ ಇಲ್ಲ. ಆ ರೀತಿ ನೀವು ಕೇಳುವಂಥ ಪ್ರಶ್ನೆಗೆ ಯಾವುದೇ ಸನ್ನಿವೇಶಗಳು ಕಾಣ್ತಾ ಇಲ್ಲ ನಮ್ಮ ಮುಂದೆ ಬದಲಾವಣೆ ಬಗ್ಗೆ. ಹಿಂಗಾಗಿ ಅದ್ರ ಬಗ್ಗೆ ಹೇಳೋದು ಅವಶ್ಯಕತೆ ಇಲ್ಲ. ಸರ್, ಸಚಿವ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೇರವಾಗಿ ಕೃಷ್ಣ ಬೈರೇಗೌಡ ಸ್ಪಷ್ಟವಾಗಿ ಹೇಳಿದ್ದಾರೆ, ಸರ್ಕಾರ ರಚನೆ ಸಂದರ್ಭದಲ್ಲೇ ಇವೆಲ್ಲವೂ ಚರ್ಚೆ ಆಗಿತ್ತು, ಹೊಸದಾಗಿ ಬೇರೆಯವರಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂಥ ಚರ್ಚೆಗಳು ಬಹುತೇಕ ಆಗಿತ್ತು ಅನ್ನುವಂಥ ಮತ್ತೆ ಹೇಳಿದ್ದಾರೆ. ನೋಡಿ, ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ, ಎಲ್ಲರೂ ಭದ್ರಿದ್ವಿ ಅಂತ ಎಲ್ಲರೂ ಹೇಳಿದ್ದಾರೆ, ನಾವು ಕೂಡ ಅದನ್ನು ಹೇಳಿದ್ವಿ. ಏನು ಅವ್ರು ಡಿಸಿಷನ್ ತೊಗೋತಾರೆ, ಎಲ್ಲರೂ ಭದ್ರಾಗಿದ್ವಿ, ಅದನ್ನು ಅವ್ರು ನಮ್ಗೆ ಕೇಳುವಂಥ ಪ್ರಶ್ನೆನೇ ಉದ್ಭವಿಸಲ್ಲ. ಅವ್ರಿಗೆ ಯಾರು ಮುಂದುವರಿಸ್ಬೇಕಾ, ಯಾರನ್ನು ಬೇರೆಯವ್ರನ್ನ ಹಾಕ್ಬೇಕು ಅನ್ನೋದು ಅವ್ರ ನಿರ್ಧಾರ, ಅದು ಹೈಕಮಾಂಡ್ ನಿರ್ಧಾರ. ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದು ಏನೋ ಸನ್ನಿವೇಶ ಇದೆಯಾ ಸರ್? ಇಲ್ಲ, ಬಂದರೆ ಕೊಡಬೇಕು, ನನಗೆ ಗೊತ್ತಿಲ್ಲ, ಮಾಡ್ತಾರಿಲ್ಲ. ಅದು ನಾವು ಕೇಳಿದ್ವಿ, ಪತ್ರಿಕೆಯಲ್ಲಿ ಬೇರೆ ಚರ್ಚೆಯಲ್ಲಿ ಕೇಳಿದ್ವಿ. ಹೊಸಬ್ರು ಕೂಡ ಅವಕಾಶ ಕೊಡಬೇಕು, ಯಾಕಂದ್ರೆ ಭಾಳಷ್ಟು ಜನ ಸೀನಿಯರ್ ಇದ್ದಾರೆ, ಅವ್ರಿಗೂ ಒಂದು ಅವಕಾಶ ಕೊಡಬೇಕಾಗುತ್ತೆ. ಸರ್, ರಾಜಣ್ಣ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಈಗ ಸಂಪುಟ ಏನು ಪುನಾರಚನೆ ಆದರೆ ಸಿದ್ದರಾಮಯ್ಯವರೇ ಇರ್ತಾರೆ, ಇಲ್ಲದೆ ಇದ್ದಲ್ಲಿ ಅದು ಬೇರೆ ರೀತಿಯಲ್ಲಿ ಕೂಡ ಅನ್ನುವಂಥ ರೀತಿಯಲ್ಲಿ ಅವರು ಒಂದಷ್ಟು ಚರ್ಚೆಗಳು ಮಾಡ್ತಿರೋದು. ರಾಜಣ್ಣ ಅವ್ರು ಹೇಳಿದಕ್ಕೂ ಬೇರೆಯವ್ರಿಗೆ ಹೇಳಿದಕ್ಕೂ ನನಗೆ ಉತ್ತರ ಕೊಡ್ಲಿಕ್ಕೆ ಅವ್ರು ಯಾವ ದೃಷ್ಟಿ ಇಟ್ಟು ಹೇಳಿದ್ದಾರೆ, ಏನು ಮಾನದಂಡ ಇಟ್ಕೊಂಡು ಹೇಳಿದ್ದಾರೆ, ಅವ್ರದ್ದು ಏನು ಗುರಿ ಅಂತ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಹೇಳಿದಕ್ಕೆ ನಾ ಉತ್ತರ ಕೊಡಲಿಕ್ಕೆ ನನ್ನ ಕಡೆ ಕಷ್ಟ. ಸರ್, ಈಗ ವಾಲ್ಮೀಕಿ ಸಮುದಾಯಕ್ಕೆ 2 ಸಚಿವ ಸ್ಥಾನಗಳು ಖಾಲಿ ಇರುವಂತ ತುಂಬಬೇಕು ಅನ್ನುವಂಥ ನಿಮ್ಮ ಬೇಡಿಕೆ ಆಗಿರುವಂಥದ್ದು. ಮತ್ತೆ ರಾಜಣ್ಣವ್ರು ಏನಾದರೂ ರೀಎಂಟ್ರಿ ಆಗ್ತಾರ? ನೋಡಿ, ನನ್ನ ಕೈಲಿಲ್ಲ ಅದು. ರಾಜಣ್ಣ ರೀಎಂಟ್ರಿ ಮಾಡೋದಾಗಲಿ ಅವ್ನು ಮುಂದುವರ್ಸೋ ಶಕ್ತಿ ಅಥವಾ ಒಂದು ಮಾಡುವಂಥ ಕೆಪಾಸಿಟಿ ನಮ್ಮಲ್ಲಿಲ್ಲ. ಪದೇ ನಾವು ಹೇಳ್ತೀವಿ, ಹೈಕಮಾಂಡು CM ಅವರು DCM ಅವರು ನಿರ್ಧಾರ ಮಾಡಬೇಕಷ್ಟೆ. ಅಂದರೆ ಖಾಲಿಯಾಗಿರೋ 2 ಸ್ಥಾನಗಳು ಸಮುದಾಯಕ್ಕೆ ಕೊಡಬೇಕು. ಸಮುದಾಯ ಕೊಡ್ಬೇಕಾದ್ರೆ ನಮ್ಮ ಡಿಮಾಂಡ್ ಇದ್ದೇ ಇದೆ, ಅದೇ ಪ್ರಶ್ನೆ ಇಲ್ಲ, ನಮ್ಮ ಸಮುದಾಯಕ್ಕೆ ಕೊಡಬೇಕು. ಸರ್, ಒಂದು ಈಗ ಪರಮೇಶ್ವರ್ ಹೇಳ್ತಿದ್ರೆ ಮುನಿಯಪ್ಪರು CM ಆಗಲಿ ಸಂತೋಷ ಅನ್ನುವಂಥ ಮಾತು ಹೇಳಿದ್ದಾರೆ. ಮತ್ತೆ ದಲಿತರಿಗೆ ಒಂದು ಅವಕಾಶ ಸಿಗಬೇಕು ಅನ್ನುವಂಥ ಕೂಗುಗಳು ಕೂಡ ಆಗಾಗ್ಗೆ ವ್ಯಕ್ತ ಆಗ್ತಿರುತ್ತೆ. ನೋಡಿ, ಇದಕ್ಕೆಲ್ಲ ಕಾಲವೇ ಉತ್ತರ ಹೇಳ್ತದೆ. ಈಗ ನಾ ಹೇಳಲಿಕ್ಕಾಗಲ್ಲ, ನಾ ಅದು ಅಥಾರಿಟಿನೂ ಅಲ್ಲ. ಸೊ ಕಾಲಕ್ಕೆ ಎಲ್ಲರೂ ಕಾಯ್ಬೇಕಷ್ಟೆ, ಕಾಲ ಬರುವವರೆಗೆ ನಾವೆಲ್ಲ ವೇಟ್ ಮಾಡೋಣ. ಸೊ ರಾಜ್ಯದಲ್ಲಿ ಆ ರೀತಿ ಬದಲಾವಣೆ ಸನ್ನಿವೇಶ ಏನು ಇಲ್ಲ ಅಂತೀರಾ ಸರ್? ನಮ್ಮ ದೃಷ್ಟಿಯಿಂದ ಯಾವುದೇ ಇಲ್ಲ, ಬಂದಾಗ ನೋಡೋಣ, ಅದ್ರ ಬಗ್ಗೆ ಹೇಳ್ತೀವಿ. ಮತ್ತೆ ಈಗ ಅನಾವಶ್ಯಕ ಹೇಳೋದ್ರಾಗ ಅರ್ಥ ಇಲ್ಲ.
ಸರ್, ತಾವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ವಹಿಸ್ಕೊಳ್ಳಕ್ ಸಿದ್ಧ ಅಂತ ಹೇಳಿದ್ರಿ. ಈಗಲೂ ಕೂಡ ಅದಕ್ಕೆ ಭದ್ರಾಗಿದೆ ಅಥವಾ ರೆಡಿ ಆಗಿದ್ದೀರಾ ಅಂತ? ಇಲ್ಲ, ಚರ್ಚೆ ಪ್ರಾರಂಭ ಆಗಿಲ್ಲ. ಆದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗಂತೂ ಯಾವುದೇ ಪಕ್ಷದಲ್ಲಿ ಚರ್ಚೆ ಇಲ್ಲ. ಡಿ ಕೆ ಶಿವಕುಮಾರ್ ಅಧ್ಯಕ್ಷರಾಗಿ ಮುಂದೆ ಹೊರಿತಿದ್ದಾರೆ. ಸೊ ಈಗ ಯಾವುದು ಖಾಲಿ ಇಲ್ಲ, CM ಖಾಲಿ ಇಲ್ಲ, ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ. ಚರ್ಚೆ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಸೊ ಇದಿಷ್ಟು ಕೂಡ ಲೋಕೋಪಯೋಗಿ ಸಚಿವರು ಆಗಿರುವಂತಹ ಸತೀಶ್ ಜಾರಕಿಹೊಳಿ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ರಘು ಜೊತೆ ಹರೀಶ್ ಕಾಕುಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.